ರಾಜ್ಯಾದ್ಯಂತ ಇವತ್ತು ಸಾರಿಗೆ ನೌಕರರು ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕೋಲಾರದಲ್ಲಿ ಸರ್ಕಾರಿ ಬಸ್ ಮೇಲೆ ಕಲ್ಲು ತೂರಾಟ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಳಿಲ್ಲ, ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣ ಆಗಿತ್ತು. ಬಳ್ಳಾರಿಯಲ್ಲಿ ಸಾರಿಗೆ ನೌಕರರಿಗೆ ಬಿಸಿ ಮುಟ್ಟಿಸಲು ಸರ್ಕಾರ ಆರ್ಟಿಒ ಅಧಿಕಾರಿಗಳ ಮೂಲಕ ಖಾಸಗಿ ಬಸ್, ಕ್ಯಾಬ್, ಟ್ಯಾಕ್ಸಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲಾಗಿತ್ತು. ಈ ಹಿನ್ನೆಲೆ ಮಂಡ್ಯ ಜಿಲ್ಲೆಯಲ್ಲೂ ಸಾರಿಗೆ ಬಸ್ಗಳ ಸಂಚಾರ ಬಹುತೇಕ ಸಂಪೂರ್ಣ ಸ್ತಬ್ಧಗೊಂಡಿತ್ತು. ಸಾರಿಗೆ ಸಿಬ್ಬಂದಿ ಜೊತೆ ಪ್ರಯಾಣಿಕರ ಕಿರಿಕ್ ಮಾಡಿಕೊಂಡ ಘಟನೆ ರಾಯಚೂರು ನಗರದ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಇನ್ನು ಯಾದಗಿರಿ, ಬೀದರ್, ಹುಬ್ಬಳ್ಳಿ, ಬೆಳಗಾವಿ, ದಾವಣಗೆರೆ ಸೇರಿದಂತೆ ಎಲ್ಲ ಜಿಲ್ಲೆಯಲ್ಲೂ ಪ್ರತಿಭಟನೆಯ ಕಾವು ಜೋರಾಗಿತ್ತು. ಕೋಲಾರದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಕೋಲಾರದಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ನಿಂತ್ಕೊಂಡಿದ್ದಾರೆ. ಅದರಲ್ಲೂ ಕೋಲಾರದಲ್ಲಿ ಬಸ್ಗಳ ಸಿಬ್ಬಂದಿಗಳ ಜೊತೆಗೆ ಜನ ಜಗಳಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಬಸ್ ಇಲ್ಲದೆ ಪಾಪ. ಅದಾದ ನಂತರ ರಾಯಚೂರಿನಲ್ಲೂ ಕೂಡ ಅಷ್ಟೇ. ರಾಯಚೂರಲ್ಲಂತೂ ಸಿಬ್ಬಂದಿಗಳ ಜೊತೆಗೆ ಜನ ಜಗಳನ ತೆಗೆದುಬಿಟ್ಟಿದ್ದಾರೆ. ಸಹಜ ಅದು. ಯಾಕೆ ಅಂತ ಅಂದರೆ ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕಾಗಿರುತ್ತೆ. ಏಕಾಏಕಿಯಾಗಿ ಕೋರ್ಟ್ ಹೇಳಿದರೂ ಕೂಡ ಮುಷ್ಕರ ಮಾಡಿದ್ದೀರಿ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಎಲ್ಲ ಕಡೆ. ಇನ್ನು ಯಾದಗಿರಿಯ ದೃಶ್ಯ ನಿಮಗೆ ತೋರಿಸ್ತಾ ಇದ್ದೀವಿ. ಖಾಲಿ ಹೊಡಿತಾ ಇರೋದು ಯಾದಗಿರಿಯ ಬಸ್ ಸ್ಟ್ಯಾಂಡ್. ಭಾಳ ಜನ ಇಲ್ಲ ಅಲ್ಲಿ. ಇನ್ನು ಮತ್ತೊಂದು ದೃಶ್ಯದಲ್ಲೂ ಕೂಡ ನಾವು ಗಮನಿಸಬಹುದು, ಅಲ್ಲಿ ಬಸ್ಗಳೆಲ್ಲವೂ ಕೂಡ ಸುಮ್ಮನೆ ನಿಂತಿದ್ದಾವೆ. ಇವತ್ತು ಎಲ್ಲೂ ಕೂಡ ಹೋಗಿಲ್ಲ. ಬಸ್ಗಳು ನಿಂತ್ಕೊಂಡಿರೋದನ್ನು ಬಿಟ್ಟರೆ ಇನ್ನು ಬೇರೆ ಎಲ್ಲೂ ಕೂಡ ಇವತ್ತು ಕಾರ್ಯಾಚರಣೆಯನ್ನು ನಡೆಸಿಲ್ಲ. ಸಂಜೆ ಹೊತ್ತಿಗೆ ಒಂದಿಷ್ಟು ಬಸ್ಗಳು ಓಡಾಡಿದ್ದಾವೆ. ದಾವಣಗೆರೆಯಲ್ಲಂತೂ ಗಂಟೆಗಟ್ಟಲೆ ಕಾದಿದ್ದಾರೆ ಇವತ್ತು ಪ್ರಯಾಣಿಕರು. ಪಾಪ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗುವಂಥವರೆಲ್ಲ ದಾವಣಗೆರೆ ಈ ಜಿಲ್ಲೆಯಾದ್ಯಂತ ಕೂಡ ಅಷ್ಟೇ. ಸಂಜೆ 5-6 ಗಂಟೆಗೆಲ್ಲ ಮನೆಗೆ ಹೊರಡಬೇಕು ಅಂದ್ಕೊಂಡು ಹೋದವರು ಬಸ್ ಸ್ಟ್ಯಾಂಡ್ನಲ್ಲೂ 1 ಗಂಟೆ ಕಾದಿದ್ದಾರೆ. ಅಲ್ಲಿಂದ ಮನೆಗಳಿಗೆ ಹೋಗೋದು ಕೂಡ ಲೇಟಾಗಿ ಹೋಗಿದೆ ಇವತ್ತು.